ನಾಳೆ ನಾಳೆಯನ್ನ ದೇಶವೇ ಕಾಯ್ತಾ ಇರುತ್ತೆ. ಬಹು ಸಹಜವಾಗಿ 64.2 ಅಥವಾ 65 ಕೋಟಿ ಜನ ವೋಟ್ ಹಾಕಿದ್ದಾರೆ ಅಂತ ಎಲೆಕ್ಷನ್ ಕಮಿಷನ್ ಹೇಳಿದೆ. 97 ಕೋಟಿನಲ್ಲಿ ಅದೆಷ್ಟಪ್ಪ ಅಂದರೆ 4 ಪಟ್ಟೋ 6 ಪಟ್ಟೋ G7 ಕಂಟ್ರಿ ದೇಶಗಳಿವೆಯಲ್ಲ ಅದಕ್ಕಿಂತ 4 ಪಟ್ಟೋ 6 ಪಟ್ಟೋ ಹೆಚ್ಚು ವೋಟರ್ಸ್ ಅಂತೆ ಒಟ್ಟು ಇಡೀ G7. ಅದೇ ರೀತಿ ಯುರೋಪಿಯನ್ ಯೂನಿಯನ್ನಲ್ಲಿ 27 ದೇಶಗಳ ಓಟಿಗೆ ಸಮ ಅಂತೆ ಅಥವಾ ಅದಕ್ಕಿಂತ ಡಬಲ್ ಅಂತೆ. ಇಂತಹ ಅದ್ಭುತ ಪ್ರಜಾಪ್ರಭುತ್ವದ ಈ ಏನು ನಡೆದಿದೆ ಒಂದು ಮಹಾಯಜ್ಞ, ಅದಕ್ಕೆ ನಾಳೆ ಉತ್ತರ. ಸೊ ಡಿಸ್ಕಷನ್ ನಡೀತಿರೋದು ಏನು? ಎಕ್ಸಿಟ್ ಪೋಲ್ಗಳು ಸರಿ ಇಲ್ಲ, ಸರಿ ಇದೆ, ಯಾರು ಒಪ್ತಾರೋ ಯಾರು ಬಿಡ್ತಾರೋ, ಯಾವ ಎಕ್ಸಿಟ್ ಪೋಲ್ ಸರಿ ಹೋಗುತ್ತೋ ಯಾವ ಎಕ್ಸಿಟ್ ಪೋಲ್ ಸರಿ ಹೋಗಲ್ವೋ, ಆದರೆ ಜನ ಕೊಟ್ಟಿರುವ ತೀರ್ಪು ಮಾತ್ರ ನಾಳೆ ಸಂಜೆ ಮಧ್ಯಾಹ್ನದೊಳಗೆ ಗೋಡೆ ಮೇಲೆ ಬರುತ್ತೆ. ದ್ಯಾಟ್ ಈಸ್ ವಾಟ್ ರಿಮೈನ್ಸ್ ಇನ್ ದಿ ಹಿಸ್ಟ್ರಿ ಬುಕ್ಸ್ ಆಫ್ ಇಂಡಿಯನ್ ಬ್ಯೂಟಿಫುಲ್ ಡೆಮೋಕ್ರಸಿ. ಈ ಎಕ್ಸಿಟ್ ಪೋಲ್ಗಳ ಗಲಾಟೆ ಅಲ್ಲ, ಚರಿತ್ರೆಯ ಪುಟಗಳಲ್ಲಿ ದಾಖಲಾಗೋದು ನಾಳೆ ಬರೋ ಫಲಿತಾಂಶ. ಭಾರತ ಮಾತನಾಡಿ ಆಗೋಗಿದೆ, ಅದನ್ನು ಧ್ವನಿ ರೂಪದಲ್ಲಿ ನಾಳೆ ಹಾಜರುಪಡಿಸ್ತೀವಿ ಅಷ್ಟೆ. ಈ ಹಿನ್ನೆಲೆಯಲ್ಲಿ ಇವತ್ತಿನ 8 ಗಂಟೆಯ ಈ ವಿಶೇಷ ಚರ್ಚೆಗೆ ನಿಮ್ಮನ್ನು ನಾವು ಸ್ವಾಗತಿಸ್ತಾ ಇದ್ದೀವಿ. ನನ್ನ ಜೊತೆ ಇವತ್ತು ದಿವ್ಯಾ ಮತ್ತು ಅರುಣ್ ಬಡಿಗೇರ್, ಸುಕೇಶ್ ಮತ್ತು ರವೀಶ್ ಕೂಡ ಇರ್ತಾರೆ. ಸಾಮಾನ್ಯವಾಗಿ ರಾಜಕೀಯ ಪಕ್ಷಗಳ ನೇತಾರರನ್ನು ಇದರಲ್ಲಿ ಹಾಕ್ಕೋಬೇಕು, ಆದರೆ ಅವರದ್ದು ಪೂರ್ವ ನಿರ್ಧರಿತ ಆಲೋಚನೆಗಳು ಅನ್ನೋದು ಸ್ಪಷ್ಟವಾಗಿರುವುದರಿಂದ ಅದರಿಂದ ಯಾವ ಪ್ರಯೋಜನವೂ ಇಲ್ಲ ಅಂತ ನನ್ನ ಭಾವನೆ. ಆ ಕಾರಣದಿಂದ ನಾವೇ ಮಾತಾಡ್ಕೊಳ್ಳೋಣ, ಅಟ್ಲೀಸ್ಟು ಬೆಟರು ಅಂತ ಮಾತಾಡ್ಕೋತಾ ಇದ್ದೀವಿ. 8 ಗಂಟೆಯ ಹೊತ್ತಿನಲ್ಲಿ ಇರಬಹುದಾದ ಕೆಲ ಟಾಪ್ ಸ್ಟೋರಿಗಳನ್ನು ನಮ್ಮ ಮುಂದೆ ಹಾಜರುಪಡಿಸಿ ಈ 1 ಗಂಟೆಯ ಈ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತೀವಿ. 9 ಗಂಟೆಗೆ ಎಂದಿನಂತೆ ಬಿಗ್ ಬುಲೆಟಿನ್ಗೆ ವಾಪಸ್ ಬರ್ತೀವಿ. ಮೊದಲು ಈ ಹೊತ್ತಿನ ಟಾಪ್ ಸ್ಟೋರೀಸ್. 400 ವರ್ಸಸ್ 295. ನಾಳೆ ಯಾರಿಗೆ ರಾಜ್ಯ ತಿಲಕ? ನಾಳೆ ವಿಜಯೋತ್ಸವಕ್ಕೆ ಬಿಜೆಪಿ ಸಿದ್ಧತೆ. ವಿಕಸಿತ ಭಾರತಕ್ಕೆ ಮೋದಿ ಕಾರ್ಯಸೂಚಿಯೂ ರೆಡಿ. ಇಂಡಿ ಮೈತ್ರಿಕೂಟದ ನಾಯಕರಿಗೆ ಭವಿಷ್ಯದ ಚಿಂತೆ. ಎಕ್ಸಿಟ್ ಪೋಲ್ ಒಪ್ಪದ ಸೋನಿಯಾ. ವೈಟ್ ಅಂಡ್ ವಾಚ್ ಅಂದ್ರು ಕಾಂಗ್ರೆಸ್ ಅಧಿನಾಯಕಿ. 27 ಪಕ್ಷಗಳಿದ್ರು INDIA ಎಡವಿದ್ಯಲ್ಲಿ, ಜನರನ್ನ ತಲುಪುವಲ್ಲಿ ಎಡವಿತಾ ವಿಪಕ್ಷ ಕೂಟ. ತಮಿಳುನಾಡು ಬಿಟ್ರೆ ಎಲ್ಲಾ ಕಡೆ ಶಾಕ್ ಸಾಧ್ಯತೆ. ಬೆಳಗ್ಗೆ 5ರಿಂದಲೇ ಪಬ್ಲಿಕ್ ಟಿವಿ ಕ್ಷಣ ಕ್ಷಣದ ಮಾಹಿತಿ. ಮಧ್ಯರಾತ್ರಿ 12ರವರೆಗೆ ನಾನ್ ಸ್ಟಾಪ್ ಕವರೇಜ್. ನಿಖರ ಫಲಿತಾಂಶ ವಿಶ್ಲೇಷಣೆಗಾಗಿ ತಪ್ಪದೇ ವೀಕ್ಷಿಸಿ. ಕರ್ನಾಟಕದಲ್ಲಿ ಜಾತಿ ಮತದಲ್ಲಿ ಅಚ್ಚರಿ. 11 ಕ್ಷೇತ್ರಗಳಲ್ಲಿ ಬಿಜೆಪಿ ಜೆಡಿಎಸ್ ಮೈತ್ರಿಯ ಎಫೆಕ್ಟ್. ಲೋಕಸಮರದಲ್ಲಿ ಸಿದ್ದು ಡಿಕೆ ಜೋಡೆತ್ತು ಕಮಾಲ್ ಮಾಡಲಿಲ್ವಾ?